ಹೀಗೆ ಅವನ ಚೇಷ್ಟೆಯ ಹಿಂದೆ ಅವನು ಸರ್ವೋತ್ತಮ ಅನ್ನೋ ಭಾವವನ್ನ ಚೆನ್ನಾಗಿ ತೋರಿಸಿ ನೋಡೋ ದೃಷ್ಟಿ ಮೇಲೆ ಹೋಗತ್ತೆ. ಆದ್ರೆ ಇವರೆಲ್ಲರೂ ತುಂಟತನ ಹೇಳಲಿಕ್ಕೆ ಬಂದದ್ದಲ್ಲಂತೆ. ಕೃಷ್ಣನ್ ನೋಡ್ಲಿಕ್ಕೆ ಒಂದು ನೆಪ ಬೇಕು. ಮುದ್ದಾಗಿತ್ತು, ಪಕ್ಕದ ಮನೆ ಮಗು ಮುದ್ದಾಗಿದೆ ಅಂತ ಅಲ್ಲೇ ಇದ್ಬಿಟ್ರೆ ಅವ್ರ ಗತಿ ಏನು? ಅದಕ್ಕೇನೋ ನೆಪ ಹೇಳ್ಕೊಂಡು ನಿಮ್ ಕೂಸು ನಮ್ಮ ಮನೆಯಿಂದ ಏನೋ ಹಿಡ್ಕೊಂಡ್ ಬಂದಿತ್ತು ಅಂತ. ಎಲ್ಲಿ ತೋರಿಸ್ರಿ, ಇದೇನು ಲಕ್ಷ್ಮೀಪತಿ ಜಗಜ್ಜನ್ಮಾಧಿಕರ್ತ. ಕಳವು ಕಳಿಸಿದೆಮ್ಮ ಗೋಪಿ ಕಮಲಾನಾಭನಿಗೆ, ಆರು ಎಳದ ಮುನ್ನ ಎಬ್ಬಿಸಿ ಶೃಂಗಾರ ಮಾಡಿ ಗೀರು ಗಂಧವ ಹಚ್ಚಿ ತಿಲಕವನಿಟ್ಟು ಕೇರಿ ಕೇರಿ ಪಾಲು ಬೆಣ್ಣೆ ಮೆದ್ದು ಬಾರನ್ನುತ್ತ ವಾರಿ ಜನಬನ ಕಳುಹಿದೆಮ್ಮವನ ಜನಯನನ. ಕಳವು ಕಳುಹಿದೆಮ್ಮ ಗೋಪಿ ಕಮಲಾನಾಭನಿಗೆ. ಅದಕ್ಕೆ ಮಧ್ವಾಚಾರ್ಯಂದ್ರು ಅದು ಹೇಳಿಕೊಟ್ಟು ಬಂದ ವಿದ್ಯೆ ಅಲ್ಲರಿ, ಹುಟ್ಟುಗುಣ ಸುಟ್ರು ಹೋಗಲ್ಲ. ಅವನು ಕಳತನ ಮಾಡೋದು ಸ್ವಾಭಾವಿಕ ಅಂತ. ಅವನೇನು ಕಳತನ ಮಾಡ್ತಾನೆ? ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯ ಶೇಷಂ ಸ್ಮೃತಿ ಮಾತ್ರ ಏವ. ಕಾಣದ ದೊಡ್ಡ ಪಾಪದ ಬೆಟ್ಟವನ್ನ ಅವನ ಸ್ಮರಣೆ ಮಾಡಿದವರಿಂದ ಕದೀತಾನೆ. ದೊಡ್ಡ ಕಳ್ಳ ನಮ್ಮ ನಾರಾಯಣ. ಈ ಒಮ್ಮೆ ನಾರಾಯಣ ಅಂತ ಭಕ್ತಿಯಿಂದ ಉಚ್ಚಾರಣೆ ಮಾಡಿದ್ರೆ ಪಾಪದ ಬೆಟ್ಟವೇ ಕದೀತಾನೆ. ಸೊ ಕದ್ದು ಕದ್ದು ಅಭ್ಯಾಸ ಅಂತ ದೇವರಿಗೆ. ಸರ್ವ ಪಾಪಾನಿ ಯತ್ ಸಂಸ್ರತೆ ಸಂಕ್ಷಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನಂ. ಶರವ ಗುರುವಾದಿ ಗೀರ್ವಾಣ ಸಂಸ್ಥಾನದ ಕುರ್ವತೆ ಕರ್ಮ ಯತ್ ಪ್ರೀತಯೇ ಸಜ್ಜನ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ. ಪ್ರೀಣಯಾಮೋ ವಾಸುದೇವಂ. ಸರ್ವ ಪಾಪಾನಿ, ಎಲ್ಲ ಪಾಪಗಳು ಯತ್ ಸಂಸ್ಕೃತೇ ಸಂಕ್ಷಯಂ. ಚೆನ್ನಾಗಿ ಸ್ಮರಿಸಿದ್ರೆ ಚೆನ್ನಾಗಿ ಪಾಪ ಹೋಗತ್ತೆ, ಚೂರೇ ಸ್ಮರಿಸಿದ್ರೆ ಚೂರೇ ಹೋಗತ್ತಂತ. ಹಾಗಾಗಿ ಚೆನ್ನಾಗಿ ದೇವರ ಸ್ಮರಣೆ ಮಾಡು ಅಂತ. ಆದ ಮೇಲೆ ಇನ್ನು ಕೆಲವೊಮ್ಮೆ ಏನಾಗೋದು, ಮೇಲೆ ಕಟ್ಟಿದ್ದು ಎಂದಶ್ಚಿದ್ರ ನಿಯತವಯೋನೇ ಶಿಕ್ಯ ಭಾಂಡೇಶು ತದ್ದತೆ ಅಂತ ಶ್ಲೋಕ. ಅವನಿಗೆ ಪಾತ್ರೆಯಲ್ಲಿ ಎಷ್ಟಿದೆ ಏನಿದೆ ಅಂತ ಗೊತ್ತಾಗುತ್ತೆ. ಏನು ಸ್ಕ್ಯಾನಿಂಗ್ ಮಾಡ್ತಾನ ಅವನ ಕಣ್ಣು. ಸ್ಕ್ಯಾನ್ ಮಾಡ್ತಾನೆ. ಏನ್ ಮಾಡ್ತಾನೆ, ಒಂದು ದೊಡ್ಡ ಸ್ಟ್ರಾ ಇಟ್ಕೊಂಡಿರೋನಂತೆ, ಆಕಾರದ ಕೋಲು. ಅದನ್ನ ಇದರಲ್ಲಿ ಮೊಸರು ಹಾಲು ಇದರಲ್ಲಿ ಎಳ್ಕೊಂಡ್ಬಿಡೋನು. ಇವ್ರಿಗೇನು ಸಮಾಧಾನ ಸದ್ಯ ಎಟಗಿಲ್ಲ ಕೃಷ್ಣಂಗೆ ಅಂತ. ಎಟಗೋದೇನೋ ಅದ್ರಲ್ಲಿ ಏನಿಲ್ಲ ಇಲ್ಲ.